बालाः इदानीं विवेकोदयपाठस्य अन्तिमभागं पठामः। पश्यन्तु। ततो मुहूर्तेन कोऽपि मूर्तिमान् चन्द्रचूडः इव कापालिकः ಸಭಾಂ ಸಮಾಗತಃ. ಅವರು ಏನೋ ಒಂದು ಉಪಾಯವನ್ನು ಮಾಡ್ತಾರೆ. ಬುದ್ಧಿಸಾಗರ ವತ್ಸರಾಜನ ಕಿವಿಯಲ್ಲಿ ಏನೋ ಹೇಳ್ತಾನೆ. ಉಪಾಯವನ್ನು ಮಾಡಿದ ನಂತರ ತತಃ ಮುಹೂರ್ತೇನ ಅಲ್ಪ ಸಮಯಾನಂತರಂ ಕೋಪಿ ಮೂರ್ತಿಮಾನ್ ಚಂದ್ರಚೂಡಃ ಇವ ಶಿವಃ ಇವ ದೇಹಧಾರಿ ಕಾಪಾಲಿಕಃ ಸಭಾಂ ಸಮಾಗತಃ, ಸಭೆಗೆ ಬರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮುಹೂರ್ತೇನ ಅಂತ ಹೇಳಿದರೆ ಒಂದು ಸ್ವಲ್ಪ ಹೊತ್ತಿನಲ್ಲಿ, ಸ್ವಲ್ಪ ಸಮಯದಲ್ಲಿ. ಮುಹೂರ್ತ ಹೇಳಿದರೆ ಒಂದು ಒಳ್ಳೆಯ ಸಮಯ. ಒಂದು ಸ್ವಲ್ಪ ಹೊತ್ತಿನ ನಂತರ ಯಾವನೋ ಒಬ್ಬ ಕೋಪಿ ಮೂರ್ತಿಮಾನ್ ಚಂದ್ರಚೂಡ ಇವ, ಮೂರ್ತಿಮಾನ್ ದೇಹಧಾರಿ, ಮೂರ್ತಿಮಾನ್ ಹೇಳಿದರೆ ದೇಹವುಳ್ಳವ. ಎಂತಹ ದೇಹ? ಚಂದ್ರಚೂಡ ಇವ, ಜಟೆಯಲ್ಲಿ ಚಂದ್ರನನ್ನು ಹೊತ್ತಂತಹ ಈಶ್ವರನ ಹಾಗೆ ಕಾಣುವಂತಹ ಯಾವನೋ ಒಬ್ಬ ದೇಹಧಾರಿಯಾದ ಶಿವನಂತಿರುವ ಚಂದ್ರಚೂಡ ಇವ, ಶಿವನಂತಿರುವ, ಇವ ನಾಮ ವತ್ ಅಂತೆ. ಕಾಪಾಲಿಕ ಈಶ್ವರನ ಭಕ್ತ, ಅಘೋರಿಯ ಒಂದು ಕಾಪಾಲಿಕ ಎನ್ನುವಂಥ ಹೆಸರನ್ನು ಕರಿತೇವೆ. ಕಾಪಾಲಿಕ ಈಶ್ವರನ ಭಕ್ತ, ಈಶ್ವರನ ಹಾಗೆ ಕಾಣುವ ಒಬ್ಬ ಅಘೋರಿ ಸಭಾಂ ಸಮಾಗತಃ, ಸಭಾಂ ಪ್ರತಿ ಆಗಚ್ಚತಿ, ಆ ಸಭೆಗೆ ಬರ್ತಾನೆ. ಇದೆಲ್ಲ ಉಪಾಯ. ಬುದ್ಧಿಸಾಗರ ವತ್ಸರಾಜ ಸೇರಿಸಿ ಒಂದು ಹೊಸ ಪಾತ್ರವನ್ನು ವೇದಿಕೆಗೆ ತರಿಸ್ತಾರೆ. ಅಮಾತ್ಯ ಬುದ್ಧಿಸಾಗರ ತಂ ವೀಕ್ಷ್ಯ ಪ್ರಾಹ. ಅಮಾತ್ಯ ನಾಮ ಮಂತ್ರಿ. ಅಮಾತ್ಯ ಅಂತ ಹೇಳಿದ್ರೆ ಮಂತ್ರಿ ಬುದ್ಧಿಸಾಗರ ತಂ ವೀಕ್ಷ್ಯ, ತಂ ಕಾಪಾಲಿಕಂ ವೀಕ್ಷ್ಯ ಅವಲೋಕ್ಯ ಪ್ರಾಹ ಏವಂ ವದತಿ, ಹೇ ಯೋಗೀಂದ್ರ ಕುತಃ ಆಗಮ್ಯತೆ ಕುತ್ರ ತೇ ನಿವೇಶಃ ಚ ಇತಿ. ಕುತಃ ಆಗಮ್ಯತೆ, ಯೋಗೀಂದ್ರ ಕುತಃ ಆಗಮ್ಯತೆ, ಕುತಃ ಆಗತವಾನ್, ಎಲ್ಲಿಂದ ನೀನು ಬಂದಿರುವೆ. ಕುತಃ ಆಗಮ್ಯತೆ, ಎಲ್ಲಿಂದ ಬರಲ್ಪಟ್ಟಿದೆ ಅಂತ ಅರ್ಥ. ಆಗಮ್ಯತೆ ಅಲ್ಲಿ ಕರ್ಮಣಿ ರೂಪದಲ್ಲಿದೆ. ಎಲ್ಲಿಂದ ನೀನು ಬಂದಿದ್ದಿ. ಕುತ್ರ ತೇ ನಿವೇಶಃ, ಕುತ್ರ ಭವತಃ ಗೃಹಂ, ವಾಸಸ್ಥಾನಂ ಕುತ್ರ, ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರಾ, ಯಾವ ದೇಶದವರು ಅಂತ ಹೇಳಿ ಬುದ್ಧಿಸಾಗರ ಆ ಕಾಪಾಲಿಕನಲ್ಲಿ, ಅಘೋರಿಯಲ್ಲಿ ಕೇಳ್ತಾನೆ. ತದಾ ಯೋಗಿ ಪ್ರಾಹ, ಆಗ ಯೋಗಿ ಹೇಳ್ತಾನೆ, ದೇವ ಅಸ್ಮಾಕಂ ನೈಕೋ ದೇಶಃ, ಅಹಂ ಏಕತ್ರ ಪ್ರದೇಶೆ ಏಕಸ್ಮಿನ್ ದೇಶೆ ವಾಸಂ ನಾ ಕರೋಮಿ, ನಾನು ಒಂದೇ ಪ್ರದೇಶದಲ್ಲಿ ಇರುವವಲ್ಲ. ನೈಕೋ ದೇಶ, ನಾ ಏಕೋ ದೇಶ, ಒಂದೇ ದೇಶ ಅಲ್ಲ, ಒಂದೇ ಪ್ರದೇಶ ಅಲ್ಲ, ತಿರುಗಾಡ್ತಾ ಇರ್ತೇನೆ. ಲೋಕಕ್ಕೆ ಒಳಿತನ್ನು ಮಾಡುವುದು ನನ್ನ ಕೆಲಸ. ಏನೆಲ್ಲ ಮಾಡ್ತೇನೆ ನಾನು ನೋಡಿ ಹೇಳ್ತಾನೆ. ಸರ್ಪ ದಷ್ಟಂ ಶಸ್ತ್ರ ಭಿನ್ನ ಶಿರಸ್ಕಂ ರೋಗಗ್ರಸ್ತಂ ಚ ತಕ್ಷಣಾದೇವ ವಿಗತ ವ್ಯಾಧಿ ಸಂಚಯಂ ಕುರ್ಮಃ ಇತಿ. ಸರ್ಪದಷ್ಟಂ, ಸರ್ಪೇಣ ದಷ್ಟಂ, ಸರ್ಪದಿಂದ ಕಚ್ಚಲ್ಪಟ್ಟ. ದಶತಿ ಅಂತ ಹೇಳಿದರೆ ಕಚ್ಚುತ್ತಾನೆ. ದಷ್ಟಂ ತಾಂತಭೂತಕೃದಂತ ಕಚ್ಚಲ್ಪಟ್ಟ. ಯಾರಿಗಾದರೂ ಸರ್ಪ ಕಚ್ಚಿಬಿಟ್ರೆ ಅಂತಹ ಕಚ್ಚಲ್ಪಟ್ಟಂತಹ ಸರ್ಪದಿಂದ ಕಚ್ಚಿಸಲ್ಪಟ್ಟ ವ್ಯಕ್ತಿ ಯಾರಿದ್ದಾನೋ ಅವ ಸಾಯುವ ಸ್ಥಿತಿ ಅಥವಾ ಸತ್ತವನನ್ನು ನಾನು ಬದುಕಿಸ್ತೇನೆ. ಶಸ್ತ್ರ ಭಿನ್ನ ಶಿರಸ್ಕಂ, ಶಸ್ತ್ರಾತ್ ಭಿನ್ನ ಶಿರಸ್ಕಂ, ಶಸ್ತ್ರದಿಂದ, ಖಡ್ಗ ಮೊದಲಾದಂತಹ ಶಸ್ತ್ರದಿಂದ, ಭಿನ್ನ ಶಿರಸ್ಕಂ, ತಲೆ, ಶಿರಸ್ಕಂ ಹೇಳಿದರೆ ತಲೆ, ಮಸ್ತಕ ಭಿನ್ನವಾಗಿದ್ದರೆ, ತುಂಡರಿಸಲ್ಪಟ್ಟದ್ದಿದ್ದರೆ, ಶಸ್ತ್ರದಿಂದ ತಲೆಯನ್ನು ಕಡೆದು ಭಿನ್ನವಾಗಿದ್ದಂತಹ ದೇಹವನ್ನು ಮತ್ತೆ ಆ ತಲೆಯನ್ನು ನಾನು ಕೂಡಿಸಿ ಜೀವ ಕೊಡ್ತೇನೆ ಅಂತ ಹೇಳ್ತಾನೆ. ರೋಗಗ್ರಸ್ತಂ, ರೋಗೇಣ ಗ್ರಸ್ತಂ, ರೋಗದಿಂದ ಆವರಿಸಲ್ಪಟ್ಟ, ರೋಗದಿಂದ ಕೂಡಿದಂಥವರು ಯಾರಾದಿದ್ದರೆ, ಗ್ರಸ್ತ ಅಂತ ಹೇಳಿದರೆ, ಗ್ರಸತೆ ಹೇಳಿದರೆ ಆವರಿಸುವಂಥದ್ದು. ಹಾಗೆ ರೋಗದಿಂದ ಆವರಿಸಲ್ಪಟ್ಟಂತಹ ಅಂಥ ವ್ಯಕ್ತಿ ಇದ್ದರೆ, ತತ್ಕ್ಷಣಾದೇವ ವಿಗತ ವ್ಯಾಧಿ ಸಂಚಯಂ ಕುರ್ಮಃ ಇತಿ. ತತ್ಕ್ಷಣಾದೇವ ಸಪದಿ ಕೂಡಲೇ ವಿಗತ ವ್ಯಾಧಿ ಸಂಚಯಂ ಕುರ್ಮಃ. ವಿಗತ ಅಂತ ಹೇಳಿದರೆ ಹೋಗಲ್ಪಟ್ಟ, ವ್ಯಾಧಿ ಸಂಚಯಂ ನಾಮ ಸಮೂಹ, ವ್ಯಾಧಿನಾಂ ಸಂಚಯಂ, ಅನೇಕ ರೋಗಗಳು ದೇಹದಲ್ಲಿದ್ದರೂ ಕೂಡ ಎಲ್ಲ ರೋಗಗಳ ಸಮೂಹ ಉಳ್ಳವ ಯಾರಿದ್ದಾನೋ ಎಲ್ಲ ಅಂತಹ ರೋಗಗಳನ್ನು ದೂರ ಮಾಡುವಂತಹ ಶಕ್ತಿ ನನಗಿದೆ. ಹೋಗಲ್ಪಟ್ಟ ರೋಗಗಳ ಸಮೂಹ ಉಳ್ಳವನನ್ನಾಗಿ ಕುರ್ಮಃ ನಾವು ಮಾಡ್ತೇವೆ. ಅರ್ಥಾತ್ ಹಲವಾರು ರೋಗಗಳನ್ನು ನಾನು ಹೋಗಲಾಡಿಸ್ತೇವೆ ಅಂತ ಹೇಳಿ ಇದನ್ನು ಹೇಳ್ತಾನೆ, ತನ್ನ ಶಕ್ತಿಯನ್ನು ಹೇಳ್ತಾನೆ. ರಾಜಾಪಿ ಕುಢ್ಯಂತರ್ಹಿತ
ಏವ ಶ್ರುತ ಸಕಲ ವೃತ್ತಾಂತಃ ಸಭಾಮಾಗತಃ ಕಾಪಾಲಿಕಂ ದಂಡವತ್ ಪ್ರಣಮ್ಯ ರಾಜಾ ಅಪಿ ಕುಡ್ಯಂತರ್ಹಿತ ಏವ ಕುಡ್ಯಂತರ್ಹಿತ ಕುಡ್ಯ ನಾಮ ಭಿತ್ತಿ ಗೋಡೆ ಕುಡ್ಯ ಅಂತರ್ಹಿತ ಅಂದರೆ ಭಿತ್ತೇ ಪೃಷ್ಠತಃ ಕುಡ್ಯಾತ್ ಪೃಷ್ಠತಃ ಆ ಗೋಡೆಯ ಹಿಂದೆ ನಿಂತುಕೊಂಡು ಮರೆಮಾಚಿಕೊಂಡು ಮರೆಯಾಗಿದ್ದುಕೊಂಡು ಇದನ್ನೆಲ್ಲ ಕೇಳ್ತಾ ಇದ್ದ. ಒಬ್ಬ ಕಾಪಾಲಿಕ ಬಂದದ್ದು ಗೊತ್ತಾಯಿತು ರಾಜನಿಗೆ. ಅವ ಪ್ರಕೋಷ್ಠ ಆತನ ಕೊನೆ ಇನ್ನೊಂದು ಬದಿಯಲ್ಲಿದ್ದ. ಅವ ಏನೆಲ್ಲ ಮಾಡ್ತಾನೆ, ಅವನು ಏನೆಲ್ಲ ಶಕ್ತಿ ಉಂಟು ಅಂತೆಲ್ಲ ಕೇಳ್ತಾನೆ. ತನ್ನ ಮಗ ತಲೆಯನ್ನು ತುಂಡರಿಸಲ್ಪಟ್ಟಿದೆ ಅಲ್ವಾ, ಭೋಜರಾಜನ ತಲೆ ಕತ್ತರಿಸಲ್ಪಟ್ಟಿದೆ, ಈಗ ಅವನನ್ನು ಬದುಕಿಸ್ಬೋದು ಇವನಿಂದ ಅಂತ ಅವನಿಗೆ ಆಶೆ ಹುಟ್ಟಿ ಎದುರು ಬರ್ತಾನೆ. ಶ್ರುತ ಸಕಲ ವೃತ್ತಾಂತಹ, ಬುದ್ಧಿಸಾಗರ ಮತ್ತು ಆ ಕಾಪಾಲಿಕ ಮಾತನಾಡುವ ಎಲ್ಲ ಸಂಭಾಷಣೆಯನ್ನು ಶ್ರುತ ಕೇಳಲ್ಪಟ್ಟವನಾಗಿ, ಸಕಲ ವೃತ್ತಾಂತ ಹೇಳಿದರೆ ಸಮಾಚಾರ, ಕತೆ, ಅವರೆಲ್ಲ ಸಂಭಾಷಣೆಯನ್ನು ಕೇಳಿ ಸಭಾಂ ಆಗತಃ ಕಾಪಾಲಿಕಂ ಸಭಾಂ ಆಗತಃ ಸಭೆಗೆ ಬರ್ತಾನೆ ಮುಂಜರಾಜ. ಕಾಪಾಲಿಕಂ ದಂಡವತ್ ಪ್ರಣಮ್ಯ, ಆ ಕಾಪಾಲಿಕನನ್ನು ಕುರಿತು ದಂಡವತ್ ಪ್ರಣಮ್ಯ ಉದ್ದಂಡ ನಮಸ್ಕಾರವನ್ನು ಮಾಡ್ತಾನೆ. ದಂಡವತ್ ದಂಡದಂತೆ, ದಂಡ ಅಂತ ಕೋಲ್ ಹೇಳಿದ್ರೆ ನೇರವಾಗಿರ್ತದಲ್ವಾ, ಹೀಗೆ ಕೋಲಿನಂತೆ ನೇರವಾಗಿ ಪ್ರಣಮ್ಯ ನತ್ವ ಅಂದರೆ ಉದ್ದಂಡ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ. ಯೋಗೀಂದ್ರ ಮಹಾಪಾಪಿನ ಮಯ ಹತಸ್ಯ ಪುತ್ರಸ್ಯ ಪ್ರಾಣದಾನೇನ ಮಾಂ ರಕ್ಷಾ ಇತಿ. ಹೇ ಯೋಗೀಂದ್ರ, ಮಹಾಪಾಪಿನ ಮಯ ಅಹಂ ಮಹಾಪಾಪಿ ಅಸ್ಮಿ, ಅಹಂ ಪುತ್ರಂ ಮಾರಿತವಾನ್, ನನ್ನ ಮಗನನ್ನೇ ನಾನು ಕೊಂದು ಹಾಕಿದ್ದೇನೆ. ಅತಃ ಪ್ರಾಣದಾನೇನ ಮಾಂ ರಕ್ಷಾ, ಅಂತಹ ಹತಸ್ಯ ಪುತ್ರಸ್ಯ ಪ್ರಾಣದಾನೇನ ಕೊಲ್ಲಲ್ಪಟ್ಟಂತಹ ಆ ಮಗನನ್ನು ರಕ್ಷಿಸಬೇಕು, ಸತ್ತಂತಹ ಮಗನನ್ನು ನೀನು ರಕ್ಷಿಸು, ನನ್ನ ಪ್ರಾಣವನ್ನು ಕೂಡ ರಕ್ಷಿಸು ಅಂತ ಹೇಳಿ ಕೇಳ್ತಾನೆ. ಹೇ ಯೋಗೀಂದ್ರ, ಎಲೆ ಯೋಗೀಂದ್ರನೇ, ಮಹಾಪಾಪಿನ ಮಯ ಮಹಾಪಾಪಿಯಾದ ನನ್ನಿಂದ ಹತಸ್ಯ ಪುತ್ರಸ್ಯ ಕೊಲ್ಲಲ್ಪಟ್ಟ ಆ ಮಗನಿಗೆ ಪ್ರಾಣದಾನೇನ ಅವನಿಗೆ ಪ್ರಾಣದಾನ ಮಾಡುವ ಮೂಲಕ ನನ್ನ ಪ್ರಾಣವು ಉಳಿತದೆ, ನಾನು ಬೆಂಕಿಗೆ ಹಾರುವುದು ತಪ್ಪಿಸಬಹುದು ಅಂತ ಹೇಳಿ ಹತಸ್ಯ ಪುತ್ರಸ್ಯ ಪ್ರಾಣದಾನೇನ ಕೊಲ್ಲಲ್ಪಟ್ಟ ಆ ಮಗನಿಗೆ ಪ್ರಾಣವನ್ನು ಕೊಡುವ ಮೂಲಕ, ಪ್ರಾಣವನ್ನು ದಾನ ಮಾಡುವ ಮೂಲಕ ಮಾಂ ರಕ್ಷ ನನ್ನನ್ನು ಕೂಡ ರಕ್ಷಿಸು. ಮಾಂ ಆವಾಂ ಅಸ್ಮಾಂ, ನನ್ನನ್ನು ರಕ್ಷತು ರಕ್ಷತಾಂ ರಕ್ಷಂತು ರಕ್ಷತಂ ರಕ್ಷತ ಲೋಟ್ಲಕಾರ, ನೀನು ರಕ್ಷಿಸು. ಇತಿ ಆಹ ಇತಿ ವದತಿ ಕಾಪಾಲಿಕಂ ಪ್ರತಿ. ಅನಂತರ ಅಥ ಕಾಪಾಲಿಕೋಪಿ ರಾಜನ್ ಮಾ ಭೈಷೀಹಿ. ಅನಂತರ ರಾಜನನ್ನು ಕುರಿತು ಕಾಪಾಲಿಕ ಹೇಳ್ತಾನೆ. ಕಾಪಾಲಿಕ ಅಪಿ ರಾಜಾನಂ ಪ್ರತಿ, ಹೇ ರಾಜನ್, ಎಲೆ ರಾಜನೇ, ಮಾ ಭೈಷೀಹಿ, ಮಾ ಭೀತಿ ಮಾಸ್ತು, ಮಾ ಭೈಷೀಹಿ, ಭೈಷೀಹಿ ಅಂತೇಳಿದರೆ ಭಯ, ಮಾ ಭೀತಿ ಮಾಸ್ತು, ಭಯ ಪಡಬೇಡ. ಭೀ ಅಂತೇಳಿ ಧಾತು, ಭಯ ಪಡಬೇಡ. ಪುತ್ರ ತೇ ನಾ ಮರಿಷ್ಯತಿ, ಪುತ್ರ ತೇ ಪುತ್ರಸ್ತೆ ವಿಸರ್ಗ ಸಂಧಿ ಸಕಾರಾದೇಶ. ನ ಮರಿಷ್ಯತಿ, ನಿನ್ನ ಮಗ ಇನ್ನೂ ಸಾಯಲಿಲ್ಲ. ಮರಿಷ್ಯತಿ ಲೃಟ್ಲಕಾರ, ಮೃ ಅಂತ ಧಾತು, ಮೃಣಾತಿ ಅಂತ ಹೇಳಿದರೆ ಸಾಯುತ್ತಾನೆ, ಮರಿಷ್ಯತಿ ಅಂತ ಹೇಳಿದರೆ ಸಾಯಲಿರುವನು. ನ ಮರಿಷ್ಯತಿ, ಇನ್ನೂ ಸಾಯಲಿಲ್ಲ, ಹೆದರಬೇಡ, ಜೀವಂತವಾಗಿ ನಿನ್ನ ಮಗ ಬರ್ತಾನೆ, ಹೆದರಬೇಡ. ಶಿವಪ್ರಸಾದೇನ ಗೃಹಂ ಏಷ್ಯತಿ, ಶಿವಸ್ಯ ಅನುಗ್ರಹೇಣ ಗೃಹಂ ಏಷ್ಯತಿ, ಸ್ವಲ್ಪವೇ ಸಮಯದಲ್ಲಿ ನಿನ್ನ ಮಗ ಶಿವನ ಅನುಗ್ರಹದಿಂದ ಗೃಹಂ ಪ್ರತಿ ಏಷ್ಯತಿ, ಈ ಮನೆಗೆ ಬರ್ತಾನೆ. ಏಷ್ಯತಿ ಹೋಗಿ ಮುಟ್ಟುವಂತೆ ಅಂತ ಅರ್ಥ, ಭವಿಷ್ಯತ್ ಕಾಲ ಲೃಟ್ಟಕಾರ. ಏತಿ ಅಂತ ಹೇಳಿ ಹೋಗುತ್ತಾನೆ, ಏಷ್ಯತಿ ಹೋಗುವಂತೆ ಆಗುವಂಥ, ಮುಟ್ಟುವಂತೆ ಆಗುವಂಥದ್ದು, ಮುಟ್ಟುವುದು, ರೀಚ್ ಆಗ್ತಾನೆ. ಗೃಹಂ ಏಷ್ಯತಿ, ನಿನ್ನ ಮನೆಗೆ ಬರ್ತಾನವ, ರೀಚ್ ಆಗ್ತಾನೆ, ಮುಟ್ಟುತ್ತಾನೆ. ಪರಂ ಶ್ಮಶಾನ ಭೂಮೌ ಬುದ್ಧಿಸಾಗರೇಣ ಸಹ ಹೋಮದ್ರವ್ಯಾಣಿ ಪ್ರೇಷಯ. ತತ್ಪೂರ್ವ ಬರಬೇಕು ಅಂತ ಹೇಳಿದರೆ ಕೆಲವು ಕರ್ಮಗಳು, ಕೆಲಸಗಳು, ಪೂಜೆಗಳು ಆಗಬೇಕು. ಪರಂ ಕಿಂತು ಶ್ಮಶಾನ ಭೂಮೌ, ಶ್ಮಶಾನ ಭೂಮಿಯಲ್ಲಿ, ಸ್ಮಶಾನದಲ್ಲಿ, ಆ ಪ್ರದೇಶದಲ್ಲಿ, ಬುದ್ಧಿಸಾಗರೇಣ ಸಹ, ಬುದ್ಧಿಸಾಗರನ ಜೊತೆಗೆ ಹೋಮದ್ರವ್ಯಾಣಿ ಪ್ರೇಷಯ, ನೀನು ನನಗೆ ಕೆಲವೆಲ್ಲ ಪೂಜೆ ಪುರಸ್ಕಾರಗಳು ಮಾಡಬೇಕು, ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡು. ಯಾರ ಜೊತೆಗೆ, ಯಾರ ಮೂಲಕ ಅದನ್ನು ಕಳಿಸಿಕೊಡು? ಬುದ್ಧಿಸಾಗರನ ಜೊತೆಗೆ ಅದನ್ನು. ಹೋಮದ್ರವ್ಯಾಣಿ, ದ್ರವ್ಯಂ ದ್ರವ್ಯೇ ದ್ರವ್ಯಾಣಿ, ಪರಿಕರಗಳು, ಹೋಮಕ್ಕೆ ಬೇಕಾಗುವ ಎಲ್ಲ ದ್ರವ್ಯಗಳನ್ನು ಪ್ರೇಷಯ, ಕಳುಹಿಸಿಕೊಡು. ಪ್ರೇಷಯತು, ಪ್ರೇಷಯತಾಂ, ಪ್ರೇಷಯಂತು, ಪ್ರೇಷಯ ಲೋಟ್ಲಕಾರ. ಇತಿ ಅವೋಚತ್, ಇತಿ ಅವದತ್, ಲುಂಗ್ಲಕಾರ ಅವೋಚತ್.
ಅವೋಚತ್ ಲುಂಗ್ಲಕಾರ, ಅವೋಚತ್ ಅವೋಚತಾಂ ಅವೋಚನ್, ಅವದತ್ ಅಂತ ಅರ್ಥ, ಹೇಳಿದನು, ವಚ್ಧಾತು. ತತಃ ರಾತ್ರೌ ಗೂಢರೂಪೇಣ ಭೋಜಃ ಅಪಿ ತತ್ರ ನದೀ ಪುಲಿನೇ ನೀತಃ. ಅವರು ಮಾಡಿದ ವತ್ಸರಾಜ ಮತ್ತು ಬುದ್ಧಿಸಾಗರ ಸೇರಿ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ, ಉಪಾಯ ಮಾಡಿ. ಆ ಉಪಾಯದಂತೆ ತತಃ ರಾತ್ರೌ, ನಿಶಾಯಾಮ ರಾತ್ರಿಯಲ್ಲಿ, ಗೂಢರೂಪೇಣ ಭೋಜಃ ತತ್ರ ನದೀ ಪುಲಿನೇ ನೀತಃ. ಭೋಜಕುಮಾರಂ ರಹಸ್ಯರೂಪೇಣ ನದೀ ಪುಲಿನಂ ಪ್ರತಿ ಆನೀತಃ. ಗೂಢರೂಪೇಣ, ರಹಸ್ಯವಾಗಿ, ಎಲ್ಲರ ದೃಷ್ಟಿಯಲ್ಲಿ ಭೋಜರಾಜ ಸತ್ತಿದ್ದಾನೆ, ಅವು ಬದುಕಿದ್ದಾನೆ ಎನ್ನುವಂಥ ಸತ್ಯ ವತ್ಸರಾಜನಿಗೆ ಮತ್ತು ಬುದ್ಧಿಸಾಗರನಿಗೆ ಗೊತ್ತಿದೆ. ಹಾಗಾಗಿ ಯಾರಿಗೂ ಗೊತ್ತಾಗಬಾರ್ದು ಹೇಳಿ ರಹಸ್ಯ ರೂಪೇಣ ಗೂಢರೂಪೇಣ ಭೋಜನು ಕೂಡ ತತ್ರ ಸ್ಮಶಾನ ಭೂಮೌ ನದೀ ಪುಲಿನೆ, ನದ್ಯಾಹ ಪುಲಿನೆ, ನದಿಯ ಮರಳಿನಲ್ಲಿ, ನದಿಯ ಮರಳಿನ ಸಮೀಪಕ್ಕೆ, ಸ್ಮಶಾನದ ಪಕ್ಕಕ್ಕೆ ಭೋಜನು ನೀತಃ ಕೊಂಡೊಯ್ಯಲ್ಪಟ್ಟನು, ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ, ಕೊಂಡೊಯ್ಯಲ್ಪಟ್ಟನು, ಯಾರಿಗೆ ಗೊತ್ತಾಗದಾಗೆ. ಯೋಗಿನ ಭೋಜೋ ಜೀವಿತಃ ಇತಿ ಪ್ರಥಾ ಚ ಸಮಭೂತ್. ಆದರೆ ಎಲ್ಲ ಪ್ರಚಾರ ಆಗುವುದೇನಂತ ಹೇಳಿದರೆ ಯೋಗಿನ ಭೋಜ ಜೀವಿತ, ಆ ಯೋಗಿಯಿಂದ ಭೋಜನು ಜೀವಿಸಲ್ಪಟ್ಟನು, ಭೋಜನು ಬದುಕಿಸಿದನು ಈ ಭೋಜನನ್ನು ತನ್ನ ಶಕ್ತಿಯಿಂದ ಅಂತ ಹೇಳಿ. ಇತಿ ಪ್ರಥಾ ಚ ಸಮಭೂತ್, ಇತಿ ಪ್ರಥಾ, ಪ್ರಥಾ ನಾಮ ವಾರ್ತಾ, ವಾರ್ತಾ ಎಂಬ ವಾರ್ತೆ, ಎಲ್ಲ ಮಾತು ಕಿಂಬದಂತಿ ಸಮಭೂತ್ ಉಂಟಾಯಿತು, ಸಮಭೂತ್ ಅಭವತ್, ಸಮಭೂತ್ ಲುಂಗ್ಲಕಾರ ಉಂಟಾಯಿತು, ಅಜಾಯತ ಆಯಿತು, ಅಭವತ್. ಭೋಜನನ್ನು ಈ ಯೋಗಿಯ ತನ್ನ ಶಕ್ತಿಯಿಂದ ಬದುಕಿಸಿದ ಎನ್ನುವ ಮಾತು ಎಲ್ಲ ಕಡೆ ಊರು ಪ್ರಚಾರ ಆಯಿತು. ತತಃ ಗಜೇಂದ್ರಾರೂಢೋ ಭೋಜಃ ರಾಜಭವನಂ ಅಗಾತ್. ತತಃ ನಂತರ ಗಜೇಂದ್ರಾರೂಢೋ ಭೋಜಃ, ಗಜೇಂದ್ರಾರೂಢ, ಗಜೇಂದ್ರಂ ಆರೂಢ, ಗಜೇಂದ್ರೇ ಆರೂಢ, ಆರೋಹತಿ ಅಂತ ಹೇಳಿದರೆ ಹತ್ತುತ್ತಾನೆ, ಆರೂಢ ತಾಂತ ಭೂತ ಕೃದಂತ ರೂಪ, ರುಹ್ ಅಂತ ಧಾತು, ಗಜೇಂದ್ರೇ ಆರೂಢ, ಗಜೇಂದ್ರನ ಗಜ ಆನೆಯ ಮೇಲೆ ಹತ್ತಿದವನಾಗಿ, ಆನೆಯ ಮೇಲೆ ಏರಲ್ಪಟ್ಟವನಾಗಿ, ಭೋಜಃ ರಾಜಭವನಂ ಅಗಾತ್, ರಾಜ ಸತ್ತು ಮತ್ತೆ ಬದುಕಿದ ಅಂತ ಹೇಳಿ ಅತ್ಯಂತ ಗೌರವದಿಂದ ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ರಾಜಭವನಂ, ರಾಜಭವನಕ್ಕೆ ಅಗಾತ್ ಬಂದನು, ರಾಜಭವನಕ್ಕೆ ಹೋದನು. ಅಗಾತ್ ಅಂತ ಹೇಳಿದರೆ ಅಗಚ್ಚತ್, ಹೋದನು. ಲುಂಗ್ ಲಕಾರ ಇಲ್ಲಿ ಕೂಡ ಅಗಾತ್ ಲುಂಗ್ ಲಕಾರ. ತತಃ ಸಂತುಷ್ಟೋ ರಾಜ ನಿಜ ಸಿಂಹಾಸನೆ ತಂ ನಿವೇಶ್ಯ, ತತಃ ಯದಾ ಭೋಜರಾಜಃ ಮುಂಜಸ್ಯ ಸಮೀಪಂ ಆಗಚ್ಚತಿ ನಮತಿ ತದಾ ಸಂತುಷ್ಟಃ ಭೋಜಃ, ಭೋಜಃ ಜೀವಿತವಾನ್ ಇತಿ ಸಂತೋಷೇಣ ರಾಜ ನಿಜ ಸಿಂಹಾಸನೆ, ಮುಂಜಾರಾಜ ನಿಜ ಸಿಂಹಾಸನೆ ಭೋಜಂ ನಿವೇಶ್ಯ, ಸಂತೋಷಗೊಂಡಂಥ ರಾಜ ತನ್ನ ತಪ್ಪಿನ ಎಲ್ಲ ಅರಿವಾಗಿ ಪ್ರಾಯಶ್ಚಿತ್ತವನ್ನು ಹೊಂದಿ ನಿಜ ಸಿಂಹಾಸನೆ, ನಿಜವಾದಂತಹ ಆ ಸಿಂಹಾಸನದಲ್ಲಿ ತಂ ನಿವೇಶ್ಯ, ಆ ಭೋಜಕುಮಾರನನ್ನೇ, ಆ ಬಾಲಕನನ್ನೇ ನಿವೇಶ್ಯ ಕುಳ್ಳಿರಿಸಿ, ನಿವೇಶ್ಯ ಕುಳ್ಳಿರಿಸಿ, ತಸ್ಮೈ ರಾಜ್ಯಂ ದದೌ, ತಸ್ಮೈ ಅವನಿಗೆ, ಭೋಜಾಯ ರಾಜ್ಯಂ ದದೌ, ಭೋಜನಿಗೆ ರಾಜ್ಯ ಪದವಿಯನ್ನು, ರಾಜ್ಯವನ್ನು ಕೊಡ್ತಾನೆ. ದದೌ ಲಿಟ್ಟಕಾರ, ದದಾತಿ ಕೊಡುತ್ತಾನೆ, ದದೌ ಲಿಟ್ಟಕಾರ ಕೊಟ್ಟನು. ತತಃ ಭೋಜಭೂಪಾಲಃ ದೇವಪ್ರಸಾದಾತ್ ರಾಜ್ಯಂ ಪಾಲಯಾಮಾಸ. ತತಃ ಅನಂತರ ಭೋಜಭೂಪಾಲಃ, ಭೋಜರಾಜಃ ದೇವಪ್ರಸಾದಾತ್, ಜ್ಯೋತಿಷಿ ಹೇಳಿದಂತಹ ಅಷ್ಟು 55 ವರ್ಷಗಳ ಕಾಲ ದೇವಪ್ರಸಾದಾತ್, ದೇವನ ಆ ಪ್ರಸಾದದಿಂದ, ಅನುಗ್ರಹದಿಂದ ರಾಜ್ಯಂ ಪಾಲಯಾಮಾಸ, ಈ ರಾಜ್ಯವನ್ನು ಪಾಲಯಾಮಾಸ ಪಾಲಿಸಿದನು. ಪಾಲಯತಿ ಲಟ್ಲಕಾರ, ಪಾಲಯಾಮಾಸ ಲಿಟ್ ಲಕಾರ, ಪಾಸ್ಟ್ ಟೆನ್ಸ್ ಭೂತಕಾಲದ ಅರ್ಥವನ್ನು ಕೊಡುವಂಥದ್ದು. ಪಾಲಯಾಮಾಸ, ಪಾಲಯಾಮಾಸತು, ಪಾಲಯಾಮಾಸುಹು ಅಂತ ಹೇಳಿ. ಹೀಗೆ ಆ ಭೋಜನನ್ನು ಕೊಲ್ಲಬೇಕು ಎನ್ನುವಂತಹ ಮನಸ್ಥಿತಿಯುಳ್ಳಂತಹ ಮುಂಜರಾಜನಿಗೆ ಆ ಚಿಕ್ಕ ಬಾಲಕ ಒಂದು ಶ್ಲೋಕವನ್ನು ಬರೆದು, ಅಲ್ವಾ, ಕೃತಯುಗದಲ್ಲಿದ್ದಂತಹ ಮಾಂಧಾತ ಎನ್ನುವಂತಹ ಶ್ರೇಷ್ಠ ರಾಜರೂ ಸತ್ತು ಹೋದಾಗ ಭೂಮಿಯನ್ನು ಹಿಡ್ಕೊಂಡು ಹೋಗಲಿಲ್ಲ ಅಂತ ಹೇಳ್ತಾನೆ. ಹಾಗೆ ರಾವಣನನ್ನು ಕೊಂದಂತಹ ಶ್ರೀರಾಮನೂ ಕೂಡ ತನ್ನ ಅಂತ್ಯಕಾಲದಲ್ಲಿ ಭೂಮಿಯನ್ನು ಕೊಂಡು ಹೋಗಲಿಲ್ಲ, ಹಾಗೆ ಸ್ವರ್ಗಕ್ಕೆ ಹೋಗ್ತಾನೆ. ಯುಧಿಷ್ಠಿರ ಆದಿ ಮೊದಲಾದಂತಹ ಪರಾಕ್ರಮಿ ರಾಜರೂ ಈ ಭೂಮಿಯನ್ನು ತಮ್ಮ ಅಂತ್ಯಕಾಲದಲ್ಲಿ ಬಿಟ್ಟು ಹೋಗಿದ್ದಾರೆ. ಇನ್ನು ಎಲೆ ಭೋಜರಾಜನೇ, ಮುಂಜರಾಜನೇ, ನೀನು ಎಲ್ಲಿಯಾದರೂ ಈ ಭೂಮಿಯನ್ನು ಸ್ವರ್ಗಕ್ಕೆ ಹೋಗುವಾಗ ಹಿಡ್ಕೊಂಡು ಹೋಗ್ತೀಯಾ ಎನ್ನುವಂಥ ಆ ಒಂದು ಮಾತು ಏನುಂಟು, ಆ ಶ್ಲೋಕ
ಆ ಮಾತನ್ನು ಕೇಳಿ ಈ ಬಾಲಕನ ಉಪದೇಶದಿಂದ ಅವನ ಅಭಿಪ್ರಾಯದಿಂದ ಸಂಪೂರ್ಣ ಬದಲಾಗ್ತಾನೆ. ಕಳೆದುಕೊಂಡಂತಹ ವಿವೇಕವನ್ನು ಹೊಂದದೇ ಇರುವಂತಹ ಮುಂಜರಾಜ ವಿವೇಕವನ್ನು ಹೊಂದುತ್ತಾನೆ. ನಾನು ಮಾಡಿದ್ದು ತಪ್ಪು ಎನ್ನುವಂಥ ಅರಿವು ಅವನಿಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಿ ನಂತರ ಅವ ತೀರ್ಥಯಾತ್ರೆಗೆ ಮತ್ತೆ ತೆರಳ್ತಾನೆ ಮುಂಜರಾಜ. ಇದು ವಿವೇಕೋದಯ ಪಾಠ. ಇಲ್ಲಿ ವ್ಯಾಕರಣಾಂಶಗಳೆಲ್ಲ ಉಂಟು, ಅಭ್ಯಾಸ ಮಾಡಿ. ಸಂಜ್ಞಾ ರಾಜ, ಅತ್ರ ಉಕಾರ ಆಗಮ ವಿಸರ್ಗ ಸಂಧಿ. ಸಂಜ್ಞಃ ರಾಜ, ಸಂಜ್ಞಃ ನಾಮ ಹೆಸರು. ಸಮಜನಿ ಅಂತ ಒಂದು ಪದ ಬಂತು, ಅದು ಲುಂಗ್ಲಕಾರ ಭೂತಕಾಲಾರ್ತೆ. ಉಂಟಾಯಿತು, ಅಭವತ್ ಎನ್ನುವಂಥ ಅರ್ಥ. ಚಿರಂ ಬಹುಕಾಲಂ, ಪರ್ಯಪಾಲಯತ್ ಲಂಗ್ಲಕಾರ, ಪರಿಪಾಲಯತಿ ಲಟ್ಲಕಾರ, ಪರ್ಯಪಾಲಯತ್ ಪಾಲಿಸಿದನು ಲಂಗ್ಲಕಾರ. ವೃದ್ಧತ್ವೇ ಅಂದರೆ ಜರಾಸಮಯೇ ಮುದುಕರಾದಾಗ. ಆಲೋಕ್ಯ ವೀಕ್ಷ್ಯ, ಆಲೋಚಯಾಮಾಸ ಲಿಟ್ಲಕಾರ ಆಲೋಚಿಸಿದನು ಅಂತ ಅರ್ಥ. ಅಪಹಾಯ ಅಂತ ಹೇಳಿದರೆ ಬಿಟ್ಟು. ಲೋಭಾತ್ ವಿಷಾದಿನ, ಲೋಭಾದ್ ವಿಷಾದಿನ ಹೇಳಿ ಜಸ್ವ ಸಂಧಿ. ಮಾರಯತಿ ಲಿಟ್ಲಕಾರ, ಮಾರಯತಿ ಲಿಟ್ಲಕಾರ, ಲಟ್ಲಕಾರ, ಮಾರಯತಿ ಲಟ್ಲಕಾರ, ಮಾರಯಿಷ್ಯತಿ ಲೃಟ್ಲಕಾರ. ಹಾನಿ ನಾಮ ನಷ್ಟ. ವಂಶ ಉತ್ ಛೇದ ಚ, ಇಲ್ಲಿ ಶುತ್ವ ಗುಣ ಶುತ್ವ ಸಂಧಿ ಆಗುವಂಥದ್ದು. ವಿಚಾರ್ಯ ನಾಮ ಆಲೋಚ್ಯ. ತತ್ ಉತ್ಸಂಗೆ ತದುತ್ಸಂಗೆ ಜಸ್ವ ಸಂಧಿ. ಆತ್ಮಜಃ ನಾಮ ಪುತ್ರ. ಮುಮೋಚ ಬಿಟ್ಟನು ಎನ್ನುವಂಥ ಅರ್ಥ ಲಿಟ್ಲಕಾರ. ಮುಂಚತಿ ಲಟ್ಲಕಾರ, ಮುಮೋಚ ಲಿಟ್ಲಕಾರ. ಕ್ರಮಾತ್ ರಾಜನಿ, ಕ್ರಮಾದ್ರಾಜನಿ ಜಸ್ವ ಸಂಧಿ. ನಿಯೋಜಯಾಮಾಸ ಅತ್ರ ಲಿಟ್ಲಕಾರ. ನಿಯೋಜಯತಿ ಲಟ್ಲಕಾರ, ನಿಯೋಜಯಾಮಾಸ ಲಿಟ್ಲಕಾರ. ತತ್ ಆಕರ್ಣ್ಯ ತದಾಕರ್ಣ್ಯ ಜಸ್ವ ಸಂಧಿ. ಅಪಹಸನ್ ಶತ್ರುಪ್ರತ್ಯಯ ವರ್ತಮಾನ ಕೃದಂತರೂಪ. ಅಪಹಸನ್ ಹಸನ್ ಹಸಂತೌ ಹಸಂತಃ. ಅಭೂತ್ ಲುಂಗ್ಲಕಾರ, ಉಂಟಾಯಿತು ಆಯಿತು ಎನ್ನುವಂಥ ಅರ್ಥ. ಆಕಾರಣಾಯ ಆನಯನಾಯ ಕರೆತರಲು ಅಂತ ಅರ್ಥ. ಪ್ರಾಹಿಣೋತ್ ಲಂಗ್ಲಕಾರ, ಪ್ರಾ ಪ್ಲಸ್ ಹಿನೋತಿ ಲಟ್ಲಕಾರ, ಪ್ರಾಹಿಣೋತ್ ಲಂಗ್ಲಕಾರ. ರಥಾತ್ ಅವತೀರ್ಯ ಜಸ್ವ ಸಂಧಿ. ರಥಾದವತೀರ್ಯ ಅಂತ ಹೇಳಿ. ಅವತೀರ್ಯ ಲ್ಯಬಂತಾವ್ಯಯ. ಅವ ತೃಧಾತು ಉಪಸರ್ಗ ಅವತೀರ್ಯ ಕೆಳಗಿಳಿದು. ಪ್ರಣಿಪತ್ಯ ಉಪವಿಷ್ಟ ಗುಣಸಂಧಿ. ಪ್ರಣಿಪತ್ಯೋಪವಿಷ್ಟ. ಪ್ರಣಿಪತ್ಯ ಹೇಳಿದರೆ ನಮಿಸಿ, ನಮಸ್ಕೃತ್ಯ ಇತ್ಯರ್ಥ. ವಿಧಾಯ ಅಂತ ಹೇಳಿದರೆ ಕೃತ್ವ. ಪ್ರಣಿಪತತಿ ನಮಸ್ಕರೋತಿ ಇತ್ಯರ್ಥ. ನಿಶಾ ನಾಮ ರಾತ್ರಿ. ಆನಾಯಯತ್ ತರಿಸಿದನು, ಕರೆದುಕೊಂಡು ಬರುವ ಹಾಗೆ ಮಾಡಿದನು ಅಂತ ಅರ್ಥ. ನಿವೇಶ್ಯ ಸ್ಥಾಪಯಿತ್ವ. ಜಗಾಮ ಆಶು ಜಗಾಮಾಶು ಸವರ್ಣ ದೀರ್ಘ ಸಂಧಿ. ಆಶು ನಾಮ ಝಟಿತಿ ಕೂಡ್ಲೆ. ಜಗಾಮ ಲಿಟ್ಲಕಾರ, ಜಗಾಮ ಜಗ್ಮತು ಜಗ್ಮುಹು. ಜ್ಯೋತಿ ಶಾಸ್ತ್ರಂ ಜ್ಯೋತಿಶ್ಚಾತ್ರಂ ಶುತ್ವ ಸಂಧಿ. ವಿಶಾರದ ಪಂಡಿತ ಅಂತ ಅರ್ಥ. ಉದೀರಿತಾಯಾಮ್ ಹೇಳಿದಾಗ, ಉಕ್ತಾಯಾಮ್ ಉದೀರಿತಾಯಾಮ್ ಸಪ್ತಮಿ ಭಕ್ತಿಯಲ್ಲಿ ಉಂಟು. ವ್ಯಾದಿಷ್ಟ ಅಂತ ಹೇಳಿದರೆ ಆಜ್ಞಾಪಿತ, ಆಜ್ಞಾಪನೆ ಆಜ್ಞೆಯನ್ನು ಮಾಡಿದನು. ಆದಾಯ ಗೃಹಿತ್ವ ಕರೆತಂದು. ಜಂಘ ಅಂತ ಹೇಳಿದರೆ ತೊಡೆ, ಊರು. ವಿದೇಹಿ ಕುರು ಮಾಡು ಅಂತ ಅರ್ಥ. ತಮಸಿ ಅಂಧಕಾರೇ, ಅಂಧಕಾರದಲ್ಲಿ ಸಪ್ತಮಿ ವಿಭಕ್ತಿಯಲ್ಲಿ ಇದೆ. ನಿಕ್ಷಿಪ್ಯ ಸ್ಥಾಪಿಸಿ, ಇಟ್ಟು. ರರಕ್ಷ ಲಿಟ್ಲಕಾರ, ರಕ್ಷತಿ ಲಟ್ಲಕಾರ, ರರಕ್ಷ ಲಿಟ್ಲಕಾರ. ವಿತ್ ಅಂತ ಹೇಳಿದರೆ ಜ್ಞಾನಿ. ವಿತ್ ವಿದೌ ವಿದಃ. ವಿದಾ ವಿದ್ಭ್ಯಾಂ ವಿದ್ಭಿಹಿ ತೃತೀಯ ವಿಭಕ್ತಿ. ವಿತ್ ಅಂತ ಹೇಳಿದರೆ ತಿಳಿದವ ಜ್ಞಾನಿ. ವಕ್ತ್ರಂ ಅಂತ ಹೇಳಿದರೆ ವದನಂ. ಅದಾತ್ ಹೇಳಿದರೆ ಕೊಟ್ಟನು, ಅಯಚ್ಚತ್ ಲುಂಗ್ಲಕಾರ ಅದಾತ್. ವನ್ಹಿ ನಾಮ ಅಗ್ನಿ. ಸಮಜನಿ ಅಜನಿ ಅಂತ ಹೇಳಿದರೆ ಲುಂಗ್ಲಕಾರ, ಇದು ಉಂಟಾಯಿತು. ಜಾಯತೆ ಉಂಟಾಗುತ್ತದೆ, ಅಜನಿ ಲುಂಗ್ಲಕಾರ ಉಂಟಾಯಿತು ಅಂತ ಅರ್ಥ. ಕಿಂವದಂತಿ ಅಂತ ಹೇಳಿದರೆ ಸಮಾಚಾರ, ವಾರ್ತೆ. ಶನೈಹಿ ಅವ್ಯಯಂ ಇದೊಂದು. ಮಂದಂ ಅಂತ ಅರ್ಥ. ಕುಡ್ಯ ಅಂತ ಹೇಳಿದರೆ ಬಿತ್ತಿಹಿ. ಪ್ರಥ ಅಂತ ಹೇಳಿದರೆ ಪ್ರಸಿದ್ಧ ವಾರ್ತಾ ಎನ್ನುವಂಥ ಅರ್ಥ. ತತ್ ಚ ತಚ್ಚ ಆದಾಯ ಶುತ್ವ ಮತ್ತು ಸವರ್ಣ ದೀರ್ಘ ಸಂಧಿ ಆಗ್ತದೆ. ರಾತ್ರೌ ಏವ ರಾತ್ರಾವೇವ ಅಂತೇಳಿ ವಾಂತಾದೇಶ ಸಂಧಿ. ಸರ್ವತ್ರ ಅಜನಿ ಸರ್ವತ್ರ ಅಜನಿ ಸವರ್ಣ ದೀರ್ಘ ಸಂಧಿ. ಮರಿಷ್ಯತಿ ಮೃಧಾತು ಲಟ್ಲಕಾರ.
ಏಷ್ಯತಿ ಲಟ್ಲಕಾರ, ಏತಿ ಲಟ್ಲಕಾರ ಏಷ್ಯತಿ, ತಲುಪುವನು, ಬರುವನು ಎನ್ನುವಂಥ ಅರ್ಥ. ಇದಿಷ್ಟು ವಿವೇಕೋದಯ ಪಾಠ. ಇಡೀ ಪಠ್ಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಓದಿ 2 ಸಲ ಪಾಠವನ್ನು ಓದಿ ಅಭ್ಯಾಸ ಮಾಡಿ. ಧನ್ಯವಾದ.